ಹಾಯ್ ಗೈಸ್, ನಾನು ಬೆಂಗಳೂರು ಹೋಗ್ತಿದ್ದೀನಿ. ಅಪ್ಪ ಸಂತೆಗುಂಟ ತನಕ ಡ್ರಾಪ್ ಕೊಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ನಾನು ದೋಸೆ ತೊಗೊಂಡಿದ್ದೀನಿ, ಫ್ರೆಂಡ್ ಇಡ್ಲಿ ತೊಗೊಂಡಿದ್ದಾನೆ. ಓಕೆ ಗೈಸ್, ಇವಾಗ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಂಗಳೂರು ಹೋಗೋಣ ಅಂತ ಸ್ಟೇಷನಲ್ಲಿ ಬಂದಿದ್ದೀನಿ. ಫುಲ್ಲು ಮಳೆ. ನನ್ನ ಫ್ರೆಂಡ್ ಮುರಳಿ ಇಲ್ಲಿ ಡ್ರಾಪ್ ಮಾಡೋಕೆ ಬಂದಿದ್ದಾನೆ. 8:30 ಟ್ರೈನ್ ಇದೆ, ಅದಕ್ಕೆ ಬಂದ್ಬಿಟ್ಟಿದ್ದೀನಿ. ಓಕೆ, ಬಾಯ್ ಬಾಯ್ ದಾವಣಗೆರೆ. ಎಸ್, ಇವತ್ತು ನಾನು ಬೆಂಗಳೂರು ಹೋಗ್ತಿದ್ದೀನಿ. ಊರಿಗೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು. ದಾವಣಗೆರೆಯಲ್ಲಿ ಸರಿ ಬೆಂಗಳೂರು ಎಕ್ಸಾಮ್ ಇದೆ ನಮ್ಮದು. ಅದಕ್ಕೆ ಎಕ್ಸಾಮ್ ಬರೆಯಕ್ಕಂತ ಹೋಗ್ತಿದ್ದೀನಿ. ಎಕ್ಸಾಮ್ ಬರ್ತು ಮತ್ತೆ ಸ್ವಲ್ಪ ಊರಲ್ಲಿ ಕೆಲಸ ಇದೆ, ಮತ್ತೆ ವಾಪಸ್ ಬರಬೇಕು. 2 ದಿವಸ ಬೆಂಗಳೂರಲ್ಲಿದ್ದು ಎಕ್ಸಾಮ್ ಇದೆ, ಹಂಗೆ ಬರೆದ್ಬಿಟ್ಟು ಬರ್ತೀನಿ. ಮಾರ್ನಿಂಗು ಬಸ್ಸಲ್ಲಿ ಬಂದೆ. ನಮ್ಮೂರಿಂದ ಸ್ವಲ್ಪ ಅಲ್ಲಿ ಬಸ್ ಸ್ಟಾಪ್ ಕೊಡಲ್ಲ, ಬರೋದು ಬಸ್ ಸ್ಟಾಪ್ ಕೊಡಲ್ಲ, ನಾನ್ ಸ್ಟಾಪ್ ಕಡೆ ಇರುತ್ತಲ್ಲ. ಅದಕ್ಕೆ ನಮ್ಮ ಸಂತೆಬೆನ್ನೂರಿಗೆ ಬಂದು ಅಪ್ಪಾಜಿ ಬಿಟ್ಟು ಸಂತೆಬೆನ್ನೂರಿಂದ ಅಲ್ಲಿಂದ ಬಸ್ ಬಂದೆ, ದಾವಣಗೆರೆ ತನಕ ಬಸ್ಸಲ್ಲಿ ಬಂದೆ. ಆಮೇಲೆ ನನ್ನ ಫ್ರೆಂಡ್ ಮುರಳಿ ಸಿಕ್ಕಿದ್ದ. ನಾನು ಇಬ್ರು ಅಲ್ಲೇ ಹೋಗಿ ಸ್ವಲ್ಪ ತಿಂಡಿ ಮಾಡಿದ್ವಿ. ದಾವಣಗೆರೆ ಬಂದು ದೋಸೆ ತಿಂದಿಲ್ಲ, ಹಂಗೆ ಹೋಗಾಗುತ್ತೆ ಹೇಳಿ ನೀವೇ. ಅದಕ್ಕೆ ಅಲ್ಲಿ ದೋಸೆ ತಿಂದೆ, ಬೆಣ್ಣೆ ದೋಸೆ ತಿನ್ನೋಣ ಅಂತಿದ್ದೆ. ಬಟ್ ಬೆಳಿಗ್ಗೆ ಅರ್ಜೆಂಟಲ್ಲಿ ಮಸಾಲೆ ದೋಸೆ ತಿನ್ಕೊಂಡು ಬಂದೆ. ಇವಾಗ ಟ್ರೈನ್ ಸಿಕ್ತು, ವಾಪಸ್ ಬರಬೇಕು. ಏನಾದ್ರು 2 ದಿವಸ ಬಿಟ್ಟು ಅದೇ ಬೇಜಾರು, ಮತ್ತೆ ವಾಪಸ್ ಹೋಗೋದು ಬೇಜಾರು. ಗೈಸ್, ಫೈನಲಿ ಯಶವಂತಪುರಿಗೆ ರೀಚ್ ಆದೆ. 2 ಗಂಟೆ ಆಯ್ತು. ತುಂಬಾ ಅಂದ್ರೆ ಲೇಟ್ ಏನಾಗ್ಲಿಲ್ಲ, ಅವ್ರ ಟೈಮ್ಗಿಂತ ಒಂದು 45 ಮಿನಿಟ್ಸ್ ಲೇಟ್ ಆಯ್ತು. ಇವಾಗ ಇಲ್ಲಿಂದ ನಾನು ಎಲ್ಲಿಂದ್ರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಹೋಗ್ಬೇಕು. ಲಾಸ್ಟ್ ಮೆಟ್ರೋ ಸ್ಟೇಷನ್ ಗ್ರೀನ್ ಲೈನ್, ತುಂಬಾ ದೂರ ಇದೆ. ಅದರ ನಡುವೆ ಮಂತ್ರಿ ಸ್ಕ್ವೇರ್ ಬರುತ್ತಾ, ಅದಕ್ಕೆ ನನ್ನ ಫ್ರೆಂಡು ಇಲ್ಲೇ ತಿನ್ಕೊಂಡು ಫ್ರೆಂಡ್ ಬರ್ತೀನಿ ಅಂದ. ಅವನ ಜೊತೆ ಇವಾಗ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಮಂತ್ರಿ ಸ್ಕ್ವೇರ್ಗೆ ಹೋಗ್ತೀವಿ. ಅಲ್ಲಿ ತಿನ್ಕೊಂಡು ಅಲ್ಲಿಂದ ಇದೇ ಹಾಯ್ ಫ್ರೆಂಡ್ಸ್, ಈಗ ಮಂತ್ರಿ ಸ್ಕ್ವೇರಿಗೆ ಬಂದಿದ್ದೀನಿ. PGಗೆ ಹೋಗ್ಬೇಕಿತ್ತು, ಅದೇ ನಮ್ಮ ಫ್ರೆಂಡ್ ಇದೆ ಅಂತ ತಿನ್ಕೊಂಡು ಹೋಗೋಣ ಅಂದ. ಅವನು ಬಂದಿದ್ದ, ಅದಕ್ಕೆ ಅವನು ಇಲ್ಲಿ KFC ಅಲ್ಲಿ ಆರ್ಡರ್ ತರಕ್ ಹೋಗಿದ್ದಾನೆ. ಆ ಕಡೆ ಅಲ್ಲಿ KFC ಇದೆ ಅಲ್ಲ, ಅಲ್ಲಿ ಆರ್ಡರ್ ತರಕ್ ಹೋಗಿದ್ದಾನೆ. ನಾನು ಹಿಂಗೆ ಸುಮ್ಮನೆ ಕೂತಿದ್ದೇನೆ. ಸುಸ್ತಾಗಿದೆ, ತಲೆನೋವ್ತಿದೆ. ಟ್ರೈನಲ್ಲಿ ಜಾಸ್ತಿ ಜರ್ನಿ ಆಗಲ್ಲ. ಜರ್ನಿ ಮಾಡಿದ್ರೆ ಜಾಸ್ತಿ ತಲೆನೋವು. ಸ್ವಲ್ಪ ತಲೆಟೈಪು ಏನಾದ್ರು ತಿನ್ಕೊಳ್ಳೋಣ, PG ಹೋಗಿ ಆಮೇಲೆ ರೆಸ್ಟ್ ಮಾಡೋಣ ಅಂತ ಸುಮ್ಮನೆ ಬಂದೆ. ಅವ್ರಿಗೂ ತುಂಬಾ ದಿವಸ ಆಗಿತ್ತು ನಾನು ಬಂದಿರಲಿಲ್ವಲ್ಲ, ಅವರು ತುಂಬಾ ದಿವಸ ಬಾ ಅಂತಿದ್ರು ಫ್ರೆಂಡ್ಸ್. ಅದಕ್ಕೆ ಫಿಲಮಿಗೆ ಹೋಗೋಣ ಅಂತೆಲ್ಲ ಅಂತಿದ್ರು. ಫಿಲಮಿಗೆ ಹೋಗೋಣ ಅಂದ್ರೆ ಏನ್ ತಲೆನೋವ್ತಿದೆಯಲ್ಲ, ಸುಮ್ನೆ ಹೋಗ್ಬಿಟ್ಟು ಅರ್ಧಂಬರ್ಧ ನೋಡ್ತೀನಿ, ಮತ್ತೆ ಮಲ್ಕೊಂಡ್ಬಿಡ್ತೀನಿ. ಅದಕ್ಕೆ ಸುಮ್ನೆ ಯಾಕೆ ಹೋಗೋದು ಅಂತ ಏನ್ ಡಿಸೈಡ್ ಮಾಡ್ಲಿಲ್ಲ. ನಾಳೆಗೆಲ್ಲ ಹೋದ್ರೆ ಆಯ್ತು, ನಾಳೆ ಫ್ರೀ ಇರ್ತೀವ. ನಾಳೆ ನಾಡ್ದು ಹೆಂಗಿದ್ರೆ ಎಕ್ಸಾಮ್ ಇದೆ ನಮ್ಮ ಕಾಲೇಜಲ್ಲಿ. ಎಕ್ಸಾಮ್ ನಾಳೆ ಟೈಮ್ ಮಾಡ್ಕೊಂಡು ಓದ್ಕೊಂಡು ಬೇರೆ ಟೈಮಲ್ಲಿ ಮೂವಿಗೆ ಹೋಗ್ಬರೋಣ. ಒಂದು ಡಬಲ್ ಚಿಕನ್ ರೋಲು, ಒಂದು ಬರ್ಗರ್ ಆರ್ಡರ್ ಮಾಡಿದ್ವಿ. ಓಕೆ ಗೈಸ್, ಫೈನಲಿ ಈಗ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದೆ. ಸಿಲ್ಕಿಂದ ಅಲ್ಲಿ ಮಂತ್ರಿ ಸ್ಕ್ವೇರ್ ಮಾಲಲ್ಲಿ ಸ್ವಲ್ಪ ತಿರುಗಾಡ್ಕೊಂಡು ತಿನ್ಕೊಂಡು ಸುಸ್ತಾಗಿತ್ತು. ಆದ್ರೆ ನಮ್ಮ ಫ್ರೆಂಡ್ ಬೇಡ ಅಂದ್ರು ನಿಂದಾಗ್ತಾ ಹೋಗಿದ್ದೆ, ತಿಂದೆ. ನನ್ನ ಪ್ಲಾನ್ ಏನಿತ್ತು ಅಂದ್ರೆ ಸ್ವಲ್ಪ ಜಲ್ದಿ ಬಂದ್ರೆ ಸ್ವಲ್ಪ ಹೊತ್ತು ಬಂದ್ರೆ ರೆಸ್ಟಾರು ಮಾಡೋಣ ಅಂದಿತ್ತು ಪ್ಲಾನ್. ಅಲ್ಲಿ ಹೋಗ್ಬಿಟ್ಟೆ ರೆಸ್ಟ್ ಮಾಡಕ್ ಹೋಗ್ಲಿಲ್ಲ, ಕಾರಣ ಗೊತ್ತಿದೆ. ಜಲ್ದಿ ಹೋಗೋಣ,
ನಿಮಗೆ ನಮ್ಮ ಪಿ ಜಿ ತೋರಿಸಿಲ್ಲ ತಾನೇ ನಿಮಗೆ? ಬನ್ನಿ ಇವತ್ತು ನಾನು ಪಿ ಜಿನ ತೋರಿಸ್ಬಿಡ್ತೀನಿ ಈ ವ್ಲಾಗಲ್ಲಿ. ನಮ್ಮ ಪಿ ಜಿ ತೋರಿಸ್ಬೇಕು. ಇಲ್ಲಿಂದ ನಾನು ಸಿರಿಕೇಸ್ ಇಲ್ಲಿ ಇಳಿದ್ವು. ಇಲ್ಲಿಂದ ನನಗೆ ಆಕ್ಚುಲಿ ಮತ್ತೆ 9-10 ಕಿಲೋಮೀಟರ್ ಮತ್ತೆ ಹೋಗ್ಬೇಕು ನಾನು. ಅದಕ್ಕೆ ಇವಾಗ ಫಸ್ಟ್ BMTC ಇದೆ. ಸುಸ್ತಾಗ್ಬಿಡುತ್ತೆ ಅಲ್ಲಿಂದ ದಿನ ಜರ್ನಿ ಮಾಡ್ಕೊಂಡು ಬರೋಷ್ಟು. ನಿಮಗೆ ನಮ್ಮ ಪಿ ಜಿ ತೋರಿಸ್ತೀನಿ ಅದನ್ನ ನೋಡಿ. ಆ್ಯಕ್ಚುಲಿ ಇದೆ ನನ್ನ ಪಿ ಜಿ. ಈ ಕಡೆ ಸೈಡು ಬಿಲ್ಡಿಂಗು ಇದೆ, ಮತ್ತು ಈ ಸೈಡ್ ಬಿಲ್ಡಿಂಗು, 2 ಸೈಡ್ ಬಿಲ್ಡಿಂಗು ನಮ್ಮ ಪಿ ಜಿನೇ. ಆ್ಯಕ್ಚುಲಿ ನಮ್ಮದು 3rd ಫ್ಲೋರಲ್ಲಿದೆ. ನಮ್ಮ ಪಿ ಜಿಲಿ ಯಾರೂ ಇರೋದಿಲ್ಲ ಹಂಗೆ ಚೆಕ್ಕಿಂಗಿಗೆ ಆಗಲಿ ಸಮಥಿಂಗ್. ಅದಕ್ಕೆ ಒಂದು ಇಷ್ಟ ನನಗೆ ಈ ಪಿ ಜಿಲಿ ಇರೋದಕ್ಕೆ. ಎಷ್ಟೊತ್ತಿಗಾದ್ರು ಚೆಕ್ಕಿಂಗ್ ಆಗ್ಬೋದು, ಯಾವಾಗಾರು ಬರ್ಬೋದು, ಯಾವಾಗಾರು ಬರ್ಬೋದು. ಯಾರು ಅಲ್ಲಿಂದ ಅಷ್ಟು ನಡ್ಕೊಂಬರ್ತದಲ್ಲ ಅಂತಾರೆ, ನಡ್ಕೊಂಬರತ್ತಲ್ಲೇ ಇಲ್ಲಿ ಮತ್ತೆ 3 ಫ್ಲೋರ್ ಮತ್ತೆ ಇರ್ಬೇಕು ಮೇಡಮ್. ನನ್ನ ರೂಮಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲೇ ರೊಕ್ಕ ಬಂದಿದ್ದೀರಾ, ನನ್ನ ರೂಮಲ್ಲಿ ನೋಡ್ಕೊಂಬಿಡಿ. ಓಕೆ, ಇದು ಆಗಲಿ ತೋರಿಸ್ತಾರ 3rd ಫ್ಲೋರ್ ವ್ಯೂ. ನನ್ನ ರೂಮಲ್ಲಿ ಯಾರಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ. ನೋಡಿ ರೂಮ್ ಖಾಲಿ. ಓಕೆ, ಇದು ಕಿಚನ್ನು. ಅಂದರೆ ಕಿಚನ್ ಏನು ಯೂಸ್ ಮಾಡಲ್ಲ, ಮೇಲ್ಗಡೆ ಕಿಚನ್ ಇದೆ. ಇದು ವಾಶ್ರೂಮ್ ಇದೆ. ಇಲ್ಲೊಂದು ರೂಮ್, ಈ ಕಡೆ ಇದು ನನ್ನ ರೂಮ್. ಇಲ್ಲಿ ದೇವ್ರ ಮನೆ. ಅಲ್ಲೊಬ್ರು ಇರ್ತಾರೆ. ಬಿಟ್ಟರೆ ನನ್ನ ರೂಮ್ ನೋಡಿ, ಏನು ಬಂದಾಗಿಂದೇನು ಕ್ಲೀನು ಮಾಡಿಲ್ಲ. ಇವಾಗ ಜಸ್ಟ್ ಬಂದಿದ್ದೀನಿ, ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡಿ ಇದೇ ನನ್ನ ಸ್ಟಡಿ ಪ್ಲೇಸ್ ಅಷ್ಟೇ ಫ್ರೆಂಡ್ಸ್. ಗೈಸ್, ನಮ್ಮ ಮದಿಪಾಳ್ಯದಲ್ಲಿ ಮಾರಿ ಹಬ್ಬ ನಡೀತಿದೆ ನೋಡಿ, ಗಣಪತಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸಿ ಯು, ಬೈ.